ನಮಸ್ಕಾರ ಗೆಳೆಯರೇ, ಪ್ರೆಸ್ ಮೀಟ್ಗೆ ಸ್ವಾಗತ ಸುಸ್ವಾಗತ. ಈ ಕೂತಿನರಿಗೆ ಕುಡಿಕೆ ಒಂದು ಸಾಲದು ಅಂತ ಹೇಳ್ತಾರೆ. ನೀವು ನೋಡಿ, ಹುಟ್ಟಿ ಒಂದು ವಾರ ಆಗಿರಲ್ಲ ಮಗುಗೆ ಬಂಗಾರದ ಉಂಗುರ ಮಾಡಿಸ್ತಾರೆ, ಚೈನ್ ಸರ ಮಾಡಿಸ್ತಾರೆ, ಹಾಕಿ ಖುಷಿ ಪಡ್ತಾರೆ. ಕಾರಣ ಕೇಳಿದ್ರೆ ಮಗುಗೆ ಬಂಗಾರ ಕೊಟ್ರೆ ಬೆಳಕು ಕೊಟ್ಟಂಗೆ ಅಂತ ಹೇಳ್ತಾರೆ. ಮಗು ಬೆಳೆದು ಸ್ವಲ್ಪ ದೊಡ್ಡದಾಗ್ತಿದ್ದಂಕ್ಲೆ ಅದಕ್ಕೆ ಮೂಗ್ ಚುಚ್ಚಿ ಮೂಗ್ತಿ ಹಾಕ್ತಾರೆ, ಕಿವಿ ಚುಚ್ಚಿ ಓಲೆ ಹಾಕ್ತಾರೆ. ಇನ್ನು ಮಗಳು ಮದುವೆ ವಯಸ್ಸಿ ಬಂದ್ಲು ಅಂತಂದ್ರೆ ಬರೀ ಕೊಳ್ಳಲ್ಲಿ ಜನ ನೋಡಿದ್ರೆ ಏನ್ ಅನ್ಕೋತಾರೋ ಏನೋ ಅಂತೇಳಿ ಇರೋ ಸ್ವಲ್ಪ ಹಣನ ಕೂಡಿಟ್ಟು ನೆಕ್ಲೆಸು ಅಥವಾ ಚೈನ್ ಸರನು ಮಾಡಿಸ್ತಾರೆ. ಇನ್ನು ವಯಸ್ಸಾದ ತಾಯಂದ್ರು, ತಮ್ಮ ನನಗೆ ವಯಸ್ಸಾಗ್ತಾ ಬಂತು, ಈ ಮುಪ್ಪಿನ ವಯಸ್ಸಿನಾಗೆ ಒಂದ್ ತೀಕೆ ಸರನು ಅಥವಾ ಒಂದ್ ಗುಂಡಿನ ಸರನು ಮಾಡಿಸ್ಕೊಡಪ್ಪ, ವಯಸ್ಸಾದ ಕಾಲಕ್ಕೆ ಈ ಬಂಗಾರದ ಸರ ತೆಲ್ ದಿಮ್ನಾಗಿದ್ರೆ ಯಾರಾದ್ರೂ ಕರೆದು ಮುದ್ದೆ ಹಾಕ್ತಾರೆ ಅಂತ ಹೇಳ್ತಾರೆ. ಪ್ರತಿಯೊಂದು ಮನೆಗಳಲ್ಲಿ ಇಂಥ ಮಾತುಗಳನ್ನ ಕೇಳೇ ಇರ್ತೀರ. ವಿಷಯ ಏನು ಅಂದ್ರೆ, ಇತ್ತೀಚೆಗೆ ಸುದ್ದಿ ಮಾಧ್ಯಮಗಳಲ್ಲಿ ಒಂದು ಸುದ್ದಿ ಬಹಳ ದೊಡ್ಡ ಮಟ್ಟದಲ್ಲಿ ವೈರಲ್ ಆಗ್ತಾ ಇದೆ. ಭಾರತ ಸರ್ಕಾರ ಹೊರದೇಶದಲ್ಲಿ ಅಡವಾಗಿ ಇಟ್ಟಿರ್ತಕ್ಕಂಥ ತನ್ನ ಬಂಗಾರವನ್ನೆಲ್ಲ ಮರಳಿ ತನ್ನ ದೇಶಕ್ಕೆ ಮರಳಿ ತಂದಿದೆ ಎಂಬ ಸುದ್ದಿ. ಈ ವಿಷಯ ಎಷ್ಟು ಸತ್ಯ ಮತ್ತು ಎಷ್ಟು ಸುಳ್ಳು ಎಂಬುದು ಸ್ವತಃ RBI ಕೊಟ್ಟಿರ್ತಕ್ಕಂಥ ಮಾಹಿತಿಯ ಪ್ರಕಾರ ನಾವು ನಿಮಗೆ ತಿಳಿಸ್ತಾ ಇದ್ದೀವಿ. ಅಂದರೆ ಭಾರತದ ಬ್ಯಾಂಕ್ ಆಗಿರುವಂತ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಂದ್ರೆ RBI ತನ್ನಲ್ಲಿರ್ತಕ್ಕಂಥ ಒಟ್ಟು ಬಂಗಾರದ ಒಂದು ಭಾಗವನ್ನ ವಿದೇಶಗಳಲ್ಲಿ ಅಡವಿಡುತ್ತೆ. ಅಂತಾರಾಷ್ಟ್ರೀಯ ಹಣಕಾಸಿನ ವ್ಯವಹಾರಗಳ ಕೇಂದ್ರ ಬಿಂದುವಾಗಿರ್ತಕ್ಕಂಥ ಲಂಡನ್ನಿನ ದ ಬ್ಯಾಂಕ್ ಆಫ್ ಇಂಗ್ಲೆಂಡ್ ಬ್ಯಾಂಕಿನಲ್ಲಿ ಭದ್ರವಾಗಿ ಇಟ್ಟಿರುತ್ತೆ. ಕಾರಣ, ದೇಶದಲ್ಲಿ ಆರ್ಥಿಕ ತುರ್ತು ಪರಿಸ್ಥಿತಿ ಘೋಷಣೆಯಾದಾಗ ಇಮ್ಮಿಡಿಯೇಟ್ ಆಗಿ ಭಾರತದ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಇಂಗ್ಲೆಂಡಿನಲ್ಲಿರುವಂತಹ ತನ್ನ ಬಂಗಾರದ ಮೇಲೆ ಸಾಲ ತೆಗೆದು ಆ ಹಣವನ್ನು ಭಾರತ ಸರ್ಕಾರಕ್ಕೆ ಮತ್ತೆ ಸಾಲವಾಗಿ ನೀಡುತ್ತೆ. ಎರಡನೆಯ ಕಾರಣ, ದೇಶದ ಆರ್ಥಿಕ ಬದ್ಧತೆ ಮತ್ತು ಜಾಗತಿಕವಾಗಿ ದೇಶದ ಮೇಲಿನ ನಂಬಿಕೆಯನ್ನ ಉಳಿಸಿಕೊಳ್ಳುವುದಾಗಿರುತ್ತೆ. ಈ ಬ್ಯಾಂಕ್ ಆಫ್ ಇಂಗ್ಲೆಂಡ್ ವಿಶ್ವದ ಅತ್ಯಂತ ಹಳೆಯ ನಂಬಿಕೆಯುಳ್ಳ ಬ್ಯಾಂಕುಗಳ ಕೇಂದ್ರವಾಗಿದೆ. ಆದರೆ 2024ರಲ್ಲಿ ಒಂದು ಮಹತ್ವದ ಬೆಳವಣಿಗೆ ನಡೆಯಿತು. ಭಾರತೀಯ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಸುಮಾರು 100 ಟನ್ ಬಂಗಾರವನ್ನು ಮರಳಿ ದೇಶಕ್ಕೆ ತರಲು ನಿರ್ಧಾರ ಮಾಡಿತು. ಇದು 1991ರ ನಂತರ ಭಾರತಕ್ಕೆ ಮರಳಿದ ಅತಿ ದೊಡ್ಡ ಪ್ರಮಾಣದ ಬಂಗಾರ ಅಂತ ಹೇಳಬಹುದು. ಹೌದು ಸ್ನೇಹಿತರೆ, ಇದು ನಿಜವಾದ ಮಾಹಿತಿ. ಭಾರತ ದೇಶ ಈಗ ತನ್ನ ಬಂಗಾರದ ಬಹುದೊಡ್ಡ ಭಾಗವನ್ನು ತನ್ನ ದೇಶದಲ್ಲೇ ಭದ್ರವಾಗಿ ಸಂಗ್ರಹಿಸಿಕೊಳ್ಳಲು ನಿರ್ಧಾರ ಮಾಡಿದೆ. ಕಾರಣ, ಮಧ್ಯಪ್ರಾಚ್ಯದಲ್ಲಿ ನಡೆಯುತ್ತಿರುವ ಭಯಾನಕ ಯುದ್ಧಗಳು, ಬದಲಾಗುತ್ತಿರುವ ಅಂತಾರಾಷ್ಟ್ರೀಯ ರಾಜಕೀಯ ನೀತಿಗಳು, ಅಡವಿಟ್ಟ ಬಂಗಾರಕ್ಕೆ ನಾವೇ ಕಟ್ಟುತ್ತಿರುವ ಟ್ಯಾಕ್ಸ್ಗಳು ಹೆಚ್ಚಾಗುತ್ತಿರುವುದು, ದೇಶಗಳ ಮೇಲಿನ ನಿರ್ಬಂಧಗಳು, ಪೂರ್ಣ ಅಪನಂಬಿಕೆಗೆ ಒಳಗಾಗಿರುವಂತಹ ಬ್ಯಾಂಕ್ ಆಫ್ ಇಂಗ್ಲೆಂಡಿನ ಕಾರ್ಯವೈಖರಿಗಳು. ಆದರೆ ಭಾರತೀಯ ರಿಸರ್ವ್ ಬ್ಯಾಂಕ್ ಎಲ್ಲಾ ಬಂಗಾರವನ್ನ ಇಂಗ್ಲೆಂಡಿನಿಂದ ವಾಪಸ್ ತಂದಿಲ್ಲ. ಒಂದು ಭಾಗವನ್ನ ಮಾತ್ರ ಅಲ್ಲಿ ಬಿಟ್ಟು ಉಳಿದ ಎಲ್ಲಾ ಬಂಗಾರವನ್ನು ತನ್ನ ದೇಶಕ್ಕೆ ವಾಪಸ್ ಮರಳಿ ತಂದಿದೆ. ಭಾರತೀಯ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಹೊರದೇಶದಲ್ಲಿ ಇಟ್ಟಿರುವಂತಹ ಚಿನ್ನದ ಪ್ರಮಾಣ ಎಷ್ಟು, ಸ್ವದೇಶದಲ್ಲಿ ಸಂಗ್ರಹವಾಗಿರತಕ್ಕಂಥ ಚಿನ್ನದ ಪ್ರಮಾಣ ಎಷ್ಟು ಎಂಬುದನ್ನು ನೋಡುವುದಾದ್ರೆ ಗೆಳೆಯರೇ, ಒಟ್ಟು 879.59 ಮೆಟ್ರಿಕ್ ಟನ್ ಬಂಗಾರ ಭಾರತೀಯ ರಿಸರ್ವ್ ಬ್ಯಾಂಕ್ ಬಳಿ ಇದೆ. ಇದರಲ್ಲಿ 511 ಟನ್ನಷ್ಟು ಬಂಗಾರವನ್ನ ಮುಂಬೈನ ನಾಗ್ಪುರದ ಗೋಲ್ಡ್ ಸ್ಟೋರೇಜ್ ನಲ್ಲಿ ಭದ್ರವಾಗಿ ಸಂಗ್ರಹಿಸಿದೆ. 348.62 ಟನ್ಗಳಷ್ಟು ಬಂಗಾರವನ್ನ ಬ್ಯಾಂಕ್ ಆಫ್ ಇಂಗ್ಲೆಂಡ್ ಮತ್ತು BIS ನಲ್ಲಿ ಸ್ಟೋರೇಜ್ ಮಾಡಿದೆ. ಗೆಳೆಯರೇ, 1991ರಲ್ಲಿ PV ನರಸಿಂಹರಾವ್ ಕಾಂಗ್ರೆಸ್ ಪಕ್ಷದಿಂದ ಆಯ್ಕೆಯಾಗಿ ಪ್ರಧಾನಿಯಾದಾಗ ದೇಶದಲ್ಲಿ ಆರ್ಥಿಕ ತುರ್ತು ಪರಿಸ್ಥಿತಿ ಘೋಷಣೆಯಾಗಿತ್ತು. ಈ ಸಮಯದಲ್ಲಿ ಮನಮೋಹನ್ ಸಿಂಗ್ ಅವರ ಆರ್ಥಿಕ ಸಲಹೆಗಾರರಾಗಿದ್ದರು. ಈ ಇಬ್ಬರು ವ್ಯಕ್ತಿಗಳು ಭಾರತೀಯ ಆರ್ಥಿಕ ಸುಧಾರಣೆಗೆ ತೆಗೆದುಕೊಂಡಂತ ತೀರ್ಮಾನಗಳಿಗೆ ಬದ್ಧವಾದಂತ ಭಾರತೀಯ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಸುಮಾರು 40 ಟನ್ಗಿಂತ ಹೆಚ್ಚು ಬಂಗಾರವನ್ನ ವಿದೇಶಿ ಬ್ಯಾಂಕ್ಗಳಲ್ಲಿ ಅಡವಿಟ್ಟು ದೇಶದ ಆರ್ಥಿಕ ಉದಾರೀಕರಣಕ್ಕೆ ಆರ್ಥಿಕ ನೆರವು ನೀಡಿತು. ಇವರಿಬ್ಬರು ಸೇರಿ ದೇಶದ ಆರ್ಥಿಕ ಸುಧಾರಣೆಗೆ ಮುಳು ಹಾಕ್ತಕ್ಕಂಥ ಕೆಲವು ಕಾನೂನುಗಳನ್ನ ತೆರವುಗೊಳಿಸಿ ಉದಾರೀಕರಣ ನೀತಿಯನ್ನ ಹೊಂದಿರತಕ್ಕಂಥ ಕೆಲವು ಕಾನೂನುಗಳನ್ನ ಜಾರಿಗೆ ತಂದಿದ್ದರ ಪರಿಣಾಮವಾಗಿ ದೇಶದ ಆರ್ಥಿಕತೆಯ ಸ್ಥಿತಿಯ ಮಗ್ಗಲು ಬದಲಾಯಿತು.
ಗೆಳೆಯರೆ, ಇವತ್ತಿನ ದೇಶದ ಆರ್ಥಿಕ ಪರಿಸ್ಥಿತಿ ತುಂಬಾ ಬದಲಾಗಿದೆ. ಇವತ್ತು ಆಡಳಿತದಲ್ಲಿರುವಂತ ಪ್ರಧಾನಿ ನರೇಂದ್ರ ಮೋದಿ ಅವರು ತೆಗೆದುಕೊಂಡಂತ ಆರ್ಥಿಕ ಸುಧಾರಣೆಗಳು ನೋಟು ಅಮಾನ್ಯಕರಣವಾಗಿದ್ದು, ಮೇಕ್ ಇನ್ ಇಂಡಿಯಾ, ಡಿಜಿಟಲ್ ಇಂಡಿಯಾ, ಜನ್ಧನ್ ಯೋಜನೆಗಳು, GST ಅಂತ ಹಲವಾರು ಜನಪರ ಯೋಜನೆಗಳನ್ನ ಜಾರಿಗೆ ತಂದಿದ್ದರ ಪರಿಣಾಮವಾಗಿ ಭಾರತ ದೇಶ ಮುಂದುವರಿಯುತ್ತಿರುವ ದೇಶಗಳ ಪಟ್ಟಿಯಿಂದ ಹೊರಬಂದು ಮುಂದುವರಿದ ದೇಶಗಳ ಪಟ್ಟಿಗೆ ಸೇರಿದೆ. ಅಂದು ಪರಕೀಯರಿಗೆ ಆವಾಡಿಗರ ದೇಶವಾಗಿದ್ದಂಥ ಭಾರತ ಇಂದು ತಮ್ಮ ಮೂಗಿನ ಮೇಲೆ ಬೆರಳಿಟ್ಟುಕೊಳ್ಳುವಂತೆ ಆರ್ಥಿಕ ಸುಧಾರಣೆಯಾಗಿರುವುದಂತೂ ಸತ್ಯ. ಇದು ಇವತ್ತಿನ ಪ್ರೆಸ್ ಮೀಟ್. ನಮಸ್ಕಾರ ಗೆಳೆಯರೇ, ನಿಮ್ಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಇನ್ನೂ ಹೆಚ್ಚಿನ ಮಾಹಿತಿಯೊಂದಿಗೆ ಮತ್ತೆ ನಿಮ್ಮ ಮುಂದೆ ಬರ್ತೇನೆ. ನಮಸ್ಕಾರ.